ದೇಶಾದ್ಯಂತ ಇವತ್ತು ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೊಳಗಿದೆ. ಅನೇಕ ಜನ ಶ್ರೀರಾಮ ಭಕ್ತರು ಅಯೋಧ್ಯೆಯತ್ತ ಮುಖ ಮಾಡ್ತಿದ್ದಾರೆ. ರಾಮಲಲ್ಲನ ದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಪಂಚಾಂಗದ ಪ್ರಕಾರ ವರ್ಷ ತುಂಬಿದ ಕ್ಷಣ. ವರದಿ ನಿಮ್ಮ ಮುಂದೆ. ರಾಮನೂರಲ್ಲಿ ರಾಮೋತ್ಸವದ ಸಂಭ್ರಮ. ಶ್ರೀರಾಮನ ದರ್ಶನಕ್ಕೆ ಬಂದ ಭಕ್ತ ಸಾಗರ. ರಘುಕುಲ ತಿಲಕ, ದಶರಥ ನಂದನ, ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಶ್ರೀರಾಮನೂರಲ್ಲಿ ರಾಮೋತ್ಸವದ ಸಂಭ್ರಮ ಸಡಗರ. ಭಾರತೀಯ ಪಂಚಾಂಗದ ಅನ್ವಯ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ವರ್ಷವಾಗಿದೆ. ಕಳೆದ ವರ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತ್ತು. ದಿನಾಂಕದ ಪ್ರಕಾರ ಜನವರಿ 22 ಆದರೂ ಹಿಂದೂ ಪಂಚಾಂಗದ ತಿಥಿಯ ಪ್ರಕಾರ ಇವತ್ತಿಗೆ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡು 1 ವರ್ಷ ಪೂರ್ಣವಾಗಿದೆ. ಬಾಲರಾಮನ ದರ್ಶನ ಪಡೆದ ಕನ್ನಡಿಗರು, ಆಂಜನೇಯನ ಮೂರ್ತಿ ಹೊತ್ತು ತಂದ ಭಕ್ತರು. ಅಯೋಧ್ಯೆ ರಾಮ ಮಂದಿರದ ವಾರ್ಷಿಕೋತ್ಸವ ಆಚರಣೆಯ ನಿಮಿತ್ತ ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಇವತ್ತು 2ನೇ ದಿನದ ರಾಮೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಟ್ಟಿದ್ದಾರೆ. 1 ವರ್ಷ ಆಗಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ. ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಈ ಪುಣ್ಯ ನೆಲವನ್ನು ಸ್ಪರ್ಶ ಮಾಡಿದೆ. ಇವತ್ತು ಪ್ರಾಣ ಪ್ರತಿಷ್ಠಾಪನೆಯಾಗಿರುವಂತಹ 1 ವರ್ಷದ ದಿನಕ್ಕೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಗಿದೆ. ಇವತ್ತು ನಿನ್ನೆ ನಾಳೆ 3 ದಿನಗಳ ಕಾಲ ವಿಶೇಷವಾದಂಥ ರಾಮೋತ್ಸವ ಅಯೋಧ್ಯೆ ನಗರಿಯಲ್ಲಿ ನಡೀತಾ ಇದೆ. ಈ ಸಂಭ್ರಮ ದುಪ್ಪಟ್ಟು ಮಾಡಿದ್ದು ನಮ್ಮ ಕನ್ನಡಿಗರು. ಬೆಂಗಳೂರಿನ ಹೊಸಕೆರೆಹಳ್ಳಿ ರಾಮಭಕ್ತರಿಂದ ಹನುಮನಿಗೆ ಬಾಲರಾಮನ ದರ್ಶನ ಮಾಡಿಸಿದ್ದಾರೆ. ಏನಂದ್ರೆ ಸ್ವಾಮಿಯವರು ಸಾಧಾರಣ ಮೂರ್ತಿ ಅಲ್ಲ ಇದು. ಈ ಮೂರ್ತಿ ಶಕ್ತಿ ತುಂಬಾ ಇದೆ. ಏನಂದ್ರೆ ಈ ಶಕ್ತಿಲಿ ಸ್ವಾಮಿ ಬರೀತಾರೆ ಮತ್ತೆ ಮಾತಾಡ್ತಾರೆ, ಅಂದ್ರೆ ಬರದೇ ಹೇಳ್ತಾರೆ, ಬೆರವಣಿಗೆ ಹೇಳ್ತಾರೆ. ಮತ್ತೆ ಈ ತರ ನೋಡಿ ಹಿಂಗೆ ಹೋಗ್ತಾ ಇರೋದು ಅವರೇ, ನಾವಲ್ಲ, ನಾವೇನು ಮುಟ್ಟೆ ಇಲ್ಲ. ಸೊ ಅದಾದ್ಮೇಲೆ ಪ್ರಶ್ನೆಗಳು ಕೊಡ್ತಾರೆ ಎಲ್ಲರಿಗೂ. ಪ್ರತಿಯೊಂದು ಮನೆಗಳಿಗೂ ಹೋಗ್ತಾರೆ. ಅವ್ರ ಮನೆದು ಏನೇನು ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ಕೊಡ್ತಾರೆ. ನಡೆದಾಡುವ ಹನುಮಂತ. ಹೌದು, 100% ನಡೆದಾಡೋ ಹನುಮಂತ. ಅಯೋಧ್ಯೆಯಲ್ಲಿ ರಾಮೋತ್ಸವ ಸಂಭ್ರಮ ಜೋರಾಗಿದ್ರೆ ಅತ್ತ ಪ್ರಯಾಗ್ರಾಜ್ನಲ್ಲಿ ನಾಳೆ ಮಹಾ ಕುಂಭಮೇಳ ಆರಂಭ ಆಗುತ್ತೆ. ಉತ್ತರ ಪ್ರದೇಶ ಈಗ ಸನಾತನ ಧರ್ಮದ ಕೇಂದ್ರ ಸ್ಥಳವಾಗಿ ಮಾರ್ಪಟ್ಟಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಅಯೋಧ್ಯ. ದೇಶಾದ್ಯಂತ ಇವತ್ತು ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೊಳಗಿದೆ. ಅನೇಕ ಜನ ಶ್ರೀರಾಮ ಭಕ್ತರು ಅಯೋಧ್ಯೆಯತ್ತ ಮುಖ ಮಾಡ್ತಿದ್ದಾರೆ. ರಾಮಲಲ್ಲನ ದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಪಂಚಾಂಗದ ಪ್ರಕಾರ ವರ್ಷ ತುಂಬಿದ ಕ್ಷಣ. ವರದಿ ನಿಮ್ಮ ಮುಂದೆ. ರಾಮನೂರಲ್ಲಿ ರಾಮೋತ್ಸವದ ಸಂಭ್ರಮ. ಶ್ರೀರಾಮನ ದರ್ಶನಕ್ಕೆ ಬಂದ ಭಕ್ತ ಸಾಗರ. ರಘುಕುಲ ತಿಲಕ, ದಶರಥ ನಂದನ, ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಶ್ರೀರಾಮನೂರಲ್ಲಿ ರಾಮೋತ್ಸವದ ಸಂಭ್ರಮ ಸಡಗರ. ಭಾರತೀಯ ಪಂಚಾಂಗದ ಅನ್ವಯ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ವರ್ಷವಾಗಿದೆ. ಕಳೆದ ವರ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತ್ತು. ದಿನಾಂಕದ ಪ್ರಕಾರ ಜನವರಿ 22 ಆದರೂ ಹಿಂದೂ ಪಂಚಾಂಗದ ತಿಥಿಯ ಪ್ರಕಾರ ಇವತ್ತಿಗೆ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡು 1 ವರ್ಷ ಪೂರ್ಣವಾಗಿದೆ. ಬಾಲರಾಮನ ದರ್ಶನ ಪಡೆದ ಕನ್ನಡಿಗರು, ಆಂಜನೇಯನ ಮೂರ್ತಿ ಹೊತ್ತು ತಂದ ಭಕ್ತರು. ಅಯೋಧ್ಯೆ ರಾಮ ಮಂದಿರದ ವಾರ್ಷಿಕೋತ್ಸವ ಆಚರಣೆಯ ನಿಮಿತ್ತ ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಇವತ್ತು 2ನೇ ದಿನದ ರಾಮೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಟ್ಟಿದ್ದಾರೆ. 1 ವರ್ಷ ಆಗಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ. ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಈ ಪುಣ್ಯ ನೆಲವನ್ನು ಸ್ಪರ್ಶ ಮಾಡಿದೆ. ಇವತ್ತು ಪ್ರಾಣ ಪ್ರತಿಷ್ಠಾಪನೆಯಾಗಿರುವಂತಹ 1 ವರ್ಷದ ದಿನಕ್ಕೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಗಿದೆ. ಇವತ್ತು ನಿನ್ನೆ ನಾಳೆ 3 ದಿನಗಳ ಕಾಲ ವಿಶೇಷವಾದಂಥ ರಾಮೋತ್ಸವ ಅಯೋಧ್ಯೆ ನಗರಿಯಲ್ಲಿ ನಡೀತಾ ಇದೆ. ಈ ಸಂಭ್ರಮ ದುಪ್ಪಟ್ಟು ಮಾಡಿದ್ದು ನಮ್ಮ ಕನ್ನಡಿಗರು. ಬೆಂಗಳೂರಿನ ಹೊಸಕೆರೆಹಳ್ಳಿ ರಾಮಭಕ್ತರಿಂದ ಹನುಮನಿಗೆ ಬಾಲರಾಮನ ದರ್ಶನ ಮಾಡಿಸಿದ್ದಾರೆ. ಏನಂದ್ರೆ ಸ್ವಾಮಿಯವರು ಸಾಧಾರಣ ಮೂರ್ತಿ ಅಲ್ಲ ಇದು. ಈ ಮೂರ್ತಿ ಶಕ್ತಿ ತುಂಬಾ ಇದೆ. ಏನಂದ್ರೆ ಈ ಶಕ್ತಿಲಿ
ಸ್ವಾಮಿ ಬರೀತಾರೆ ಮತ್ತೆ ಮಾತಾಡ್ತಾರೆ, ಅಂದ್ರೆ ಬರದೇ ಹೇಳ್ತಾರೆ, ಬೆರವಣಿಗೆ ಹೇಳ್ತಾರೆ. ಮತ್ತೆ ಈ ತರ ನೋಡಿ ಹಿಂಗೆ ಹೋಗ್ತಾ ಇರೋದು ಅವರೇ, ನಾವಲ್ಲ, ನಾವೇನು ಮುಟ್ಟೆ ಇಲ್ಲ. ಸೊ ಅದಾದ್ಮೇಲೆ ಪ್ರಶ್ನೆಗಳು ಕೊಡ್ತಾರೆ ಎಲ್ಲರಿಗೂ, ಪ್ರತಿಯೊಂದು ಮನೆಗಳಿಗೂ ಹೋಗ್ತಾರೆ, ಅವ್ರ ಮನೆದು ಏನೇನು ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ಕೊಡ್ತಾರೆ. ನಡೆದಾಡುವ ಹನುಮಂತ. ಹೌದು, 100% ನಡೆದಾಡೋ ಹನುಮಂತ. ಅಯೋಧ್ಯೆಯಲ್ಲಿ ರಾಮೋತ್ಸವ ಸಂಭ್ರಮ ಜೋರಾಗಿದ್ರೆ ಅತ್ತ ಪ್ರಯಾಗ್ರಾಜ್ನಲ್ಲಿ ನಾಳೆ ಮಹಾ ಕುಂಭಮೇಳ ಆರಂಭ ಆಗುತ್ತೆ. ಉತ್ತರ ಪ್ರದೇಶ ಈಗ ಸನಾತನ ಧರ್ಮದ ಕೇಂದ್ರ ಸ್ಥಳವಾಗಿ ಮಾರ್ಪಟ್ಟಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಅಯೋಧ್ಯ. ದೇಶಾದ್ಯಂತ ಇವತ್ತು ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೊಳಗಿದೆ. ಅನೇಕ ಜನ ಶ್ರೀರಾಮ ಭಕ್ತರು ಅಯೋಧ್ಯೆಯತ್ತ ಮುಖ ಮಾಡ್ತಿದ್ದಾರೆ. ರಾಮಲಲ್ಲನ ದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಪಂಚಾಂಗದ ಪ್ರಕಾರ ವರ್ಷ ತುಂಬಿದ ಕ್ಷಣ. ವರದಿ ನಿಮ್ಮ ಮುಂದೆ. ರಾಮನೂರಲ್ಲಿ ರಾಮೋತ್ಸವದ ಸಂಭ್ರಮ. ಶ್ರೀರಾಮನ ದರ್ಶನಕ್ಕೆ ಬಂದ ಭಕ್ತ ಸಾಗರ. ರಘುಕುಲ ತಿಲಕ, ದಶರಥ ನಂದನ, ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಶ್ರೀರಾಮನೂರಲ್ಲಿ ರಾಮೋತ್ಸವದ ಸಂಭ್ರಮ ಸಡಗರ. ಭಾರತೀಯ ಪಂಚಾಂಗದ ಅನ್ವಯ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ವರ್ಷವಾಗಿದೆ. ಕಳೆದ ವರ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತ್ತು. ದಿನಾಂಕದ ಪ್ರಕಾರ ಜನವರಿ 22 ಆದರೂ ಹಿಂದೂ ಪಂಚಾಂಗದ ತಿಥಿಯ ಪ್ರಕಾರ ಇವತ್ತಿಗೆ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡು 1 ವರ್ಷ ಪೂರ್ಣವಾಗಿದೆ. ಬಾಲರಾಮನ ದರ್ಶನ ಪಡೆದ ಕನ್ನಡಿಗರು, ಆಂಜನೇಯನ ಮೂರ್ತಿ ಹೊತ್ತು ತಂದ ಭಕ್ತರು. ಅಯೋಧ್ಯೆ ರಾಮ ಮಂದಿರದ ವಾರ್ಷಿಕೋತ್ಸವ ಆಚರಣೆಯ ನಿಮಿತ್ತ ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಇವತ್ತು 2ನೇ ದಿನದ ರಾಮೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಟ್ಟಿದ್ದಾರೆ. 1 ವರ್ಷ ಆಗಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ. ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಈ ಪುಣ್ಯ ನೆಲವನ್ನ ಸ್ಪರ್ಶ ಮಾಡಿದೆ. ಇವತ್ತು ಪ್ರಾಣ ಪ್ರತಿಷ್ಠಾಪನೆಯಾಗಿರುವಂತಹ 1 ವರ್ಷದ ದಿನಕ್ಕೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಗಿದೆ. ಇವತ್ತು ನಿನ್ನೆ ನಾಳೆ 3 ದಿನಗಳ ಕಾಲ ವಿಶೇಷವಾದಂಥ ರಾಮೋತ್ಸವ ಅಯೋಧ್ಯೆ ನಗರಿಯಲ್ಲಿ ನಡೀತಾ ಇದೆ. ಈ ಸಂಭ್ರಮ ದುಪ್ಪಟ್ಟು ಮಾಡಿದ್ದು ನಮ್ಮ ಕನ್ನಡಿಗರು. ಬೆಂಗಳೂರಿನ ಹೊಸಕೆರೆಹಳ್ಳಿ ರಾಮಭಕ್ತರಿಂದ ಹನುಮನಿಗೆ ಬಾಲರಾಮನ ದರ್ಶನ ಮಾಡಿಸಿದ್ದಾರೆ. ಏನಂದ್ರೆ ಸ್ವಾಮಿಯವರು ಸಾಧಾರಣ ಮೂರ್ತಿ ಅಲ್ಲ ಇದು. ಈ ಮೂರ್ತಿ ಶಕ್ತಿ ತುಂಬಾ ಇದೆ. ಏನಂದ್ರೆ ಈ ಶಕ್ತಿಲಿ ಸ್ವಾಮಿ ಬರೀತಾರೆ ಮತ್ತೆ ಮಾತಾಡ್ತಾರೆ, ಅಂದ್ರೆ ಬರದೇ ಹೇಳ್ತಾರೆ, ಬೆರವಣಿಗೆ ಹೇಳ್ತಾರೆ. ಮತ್ತೆ ಈ ತರ ನೋಡಿ ಹಿಂಗೆ ಹೋಗ್ತಾ ಇರೋದು ಅವರೇ, ನಾವಲ್ಲ, ನಾವೇನು ಮುಟ್ಟೆ ಇಲ್ಲ. ಸೊ ಅದಾದ್ಮೇಲೆ ಪ್ರಶ್ನೆಗಳು ಕೊಡ್ತಾರೆ ಎಲ್ಲರಿಗೂ, ಪ್ರತಿಯೊಂದು ಮನೆಗಳಿಗೂ ಹೋಗ್ತಾರೆ, ಅವ್ರ ಮನೆದು ಏನೇನು ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ಕೊಡ್ತಾರೆ. ನಡೆದಾಡುವ ಹನುಮಂತ. ಹೌದು, 100% ನಡೆದಾಡೋ ಹನುಮಂತ. ಅಯೋಧ್ಯೆಯಲ್ಲಿ ರಾಮೋತ್ಸವ ಸಂಭ್ರಮ ಜೋರಾಗಿದ್ರೆ ಅತ್ತ ಪ್ರಯಾಗ್ರಾಜ್ನಲ್ಲಿ ನಾಳೆ ಮಹಾ ಕುಂಭಮೇಳ ಆರಂಭ ಆಗುತ್ತೆ. ಉತ್ತರ ಪ್ರದೇಶ ಈಗ ಸನಾತನ ಧರ್ಮದ ಕೇಂದ್ರ ಸ್ಥಳವಾಗಿ ಮಾರ್ಪಟ್ಟಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಅಯೋಧ್ಯ. ದೇಶಾದ್ಯಂತ ಇವತ್ತು ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೊಳಗಿದೆ. ಅನೇಕ ಜನ ಶ್ರೀರಾಮ ಭಕ್ತರು ಅಯೋಧ್ಯೆಯತ್ತ ಮುಖ ಮಾಡ್ತಿದ್ದಾರೆ. ರಾಮಲಲ್ಲನ ದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಪಂಚಾಂಗದ ಪ್ರಕಾರ ವರ್ಷ ತುಂಬಿದ ಕ್ಷಣ. ವರದಿ ನಿಮ್ಮ ಮುಂದೆ. ರಾಮನೂರಲ್ಲಿ ರಾಮೋತ್ಸವದ ಸಂಭ್ರಮ. ಶ್ರೀರಾಮನ ದರ್ಶನಕ್ಕೆ ಬಂದ ಭಕ್ತ ಸಾಗರ. ರಘುಕುಲ ತಿಲಕ, ದಶರಥ ನಂದನ, ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಶ್ರೀರಾಮನೂರಲ್ಲಿ ರಾಮೋತ್ಸವದ ಸಂಭ್ರಮ ಸಡಗರ.